ಯುದ್ಧರಂಗಕ್ಕೆ ಮುನ್ನುಗ್ತಾನೆ, ಚಕ್ರವ್ಯೂಹವನ್ನು ಭೇದಿಸ್ತಾನೆ ಅಂತ ಒಂದು ಮಹಾಭಾರತದ ಸನ್ನಿವೇಶ ಹಾಗೂ ಭೀಮ ಮತ್ತು ದುರ್ಯೋಧನನ ನಡುವೆ ನಡೆಯುವಂಥ ಕೊನೆಯ ಯುದ್ಧದ ಸನ್ನಿವೇಶವನ್ನು ಈ ವೇದಿಕೆ ಮೇಲೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹ ಕೊಡಿ. ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತದೆ ವೀರ ಅಭಿಮನ್ಯು ಪೌರಾಣಿಕ ನಾಟಕ. ಪಿತೃ ಸ್ವರೂಪರಿಗೆ ಪ್ರಣಾಮಗಳು. ಆಯುಷ್ಯಂತನಾಗು ಕಂದ. ದೊಡ್ಡಪ್ಪ, ಇಂದೇಕೆ ಇಷ್ಟು ಚಿಂತಾಕ್ರಾಂತರಾಗಿರುವಿರಿ? ಮಗು ಅಭಿಮನ್ಯು, ಇಂದು ಯುದ್ಧರಂಗದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆ ಅರ್ಜುನ ಮತ್ತು ಕೃಷ್ಣ ಬಲರಾಮರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿಯದು. ಆದರೆ ಅವರು ಸೋಮಶಕ್ತರೆಂಬ ರಾಕ್ಷಸರನ್ನು ಸದೆಬಿಡಿಯಲ್ಲಿ ಹೋಗಿದ್ದಾರೆ. ಈಗ ಏನು ಮಾಡಬೇಕೆಂಬುದೇ ಚಿಂತೆ ಆಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಇದು ಚಿಕ್ಕ ವಿಷಯವಲ್ಲ ಕಂದ. ದ್ರೋಣಾಚಾರ್ಯರು ರಚಿಸಿದ ಈ ಚಕ್ರವ್ಯೂಹವನ್ನು ಭೇದಿಸಲು ಅಷ್ಟು ಸುಲಭದ ಮಾತಲ್ಲ. ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಭಲೇ ಕುಮಾರ ಭಲೇ. ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಆನಂದವಾಗುತ್ತಿದೆ. ನಿನ್ನಂತಹ ಮಗನನ್ನು ಪಡೆದ ನಾವೇ ಧನ್ಯರು. ಆದರೆ ಏನಾಯ್ತು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಬಗ್ಗೆ ನಿಮಗೇನಾದರೂ ಶಂಕೆ? ಯೋಚಿಸಬೇಡಿ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತ. ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥನೆಂಬ ಬಿರುದು ಗಳಿಸಿ ಜಗವಿಖ್ಯಾತನಾದ ಮಧ್ಯಮ ಪಾಂಡವ ಪಾರ್ಥನ ಮಗ ಈ ಅಭಿಮನ್ಯು. ಅಭಿಮನ್ಯು, ನೀನಿನ್ನು ಬಾಲಕ. ನಿನಗೆ ಈಗ ಘೋರಯುದ್ಧ ಸಲ್ಲದು ಕಂದ. ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ನನ್ನ ತಾಯಿ ಸುಭದ್ರೆಯ ಗರ್ಭದಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಆತಂಕ ಪಡದೆ ನನ್ನನ್ನು ಹರಸಿ ಕಳಿಸಿಕೊಡಿ. ಯಾವುದೇ ಅನುಮಾನವಿಲ್ಲ. ಇದೇನಿದು ಭೀಮಸೇನ ನೀವು ಹೇಳುತ್ತಿರುವುದು? ಅಭಿಮನ್ಯು ಇನ್ನು ಮಗು. ಇವನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸುತ್ತಿಲ್ಲ. ಅಣ್ಣ, ನೀವು ಚಿಂತಿಸಬೇಡ. ಸಾಮರ್ಥ್ಯ ಅಭಿಮನ್ಯುಗಿದೆ. ಅಭಿಮನ್ಯು, ನೀನು ಚಕ್ರವನ್ನು ಬೇಯಿಸಿ ಮುಖ್ಯ ದ್ವಾರವನ್ನು ತೆರವುಗೊಳಿಸಿದರೆ ನಾವು ನಿನ್ನೆಯಿಂದ ಬರುತ್ತೇವೆ. ಆಗಲೇ ಭೀಮಸೇನ, ಅಭಿಮನ್ಯುವನ್ನು ಯುದ್ಧರಂಗಕ್ಕೆ ಕಳುಹಿಸಲು ನನ್ನ ಸಮ್ಮತವಿದೆ. ನಾವೆಲ್ಲರೂ ಇವನಿಗೆ ಯುದ್ಧರಂಗದಲ್ಲಿ ರಕ್ಷಾ ಕವಚದಂತೆ ಇರೋಣ. ಶುಭವಾಗಲಿ ಕಂದ, ಹೋಗಿ ಬಾ. ಕಾಲರ್ ಮೇಕ್ ಕೊಡಿ ಮಗುಗೆ, ಹೆಣ್ಮಕ್ಳಿಗೆ. ಸುಭದ್ರೆ, ಪೂಜೆಗೆ ಎಲ್ಲ ತಯಾರಿ ಆಗ್ತಿದ್ದೆ. ಮಾತೃಶ್ರೀ ಅವರಿಗೆ ಪ್ರಣಾಮಗಳು. ಅಭಿಮನ್ಯು, ಎತ್ತನ ಮಗು, ಏನಿವತ್ತು ಬಹಳ ಉತ್ಸಾಹದಿಂದ ಇದ್ದೀಯ? ಅಮ್ಮ, ಇಂದು ಕುರುಕ್ಷೇತ್ರದ ಚಕ್ರವ್ಯೂಹವನ್ನು ನಾನು ಭೇದಿಸಲು ಹೊರಟಿದ್ದೇನೆ. ದೊಡ್ಡಪ್ಪ ಚಿಕ್ಕಪ್ಪಂದಿರು ನನ್ನನ್ನು ಆಶೀರ್ವದಿಸಿದ್ದಾರೆ. ನೀವು ಸಹ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಮಗು ಅಭಿಮನ್ಯು, ನೀನು ಚಕ್ರವ್ಯೂಹವನ್ನು ಭೇದಿಸಬೇಕಂದ? ಏಕಮ್ಮ, ನಿನ್ನ ಈ ಮಗನ ಶೌರ್ಯದ ಮೇಲೆ ನಿನಗೇನಾದರೂ ಸಂದೇಹವೇ? ಸಂದೇಹವಲ್ಲ, ಆದರೆ ನನಗಿರುವುದು ನೀನೊಬ್ಬನೇ ಮಗು. ನೀನು ಎಂದುಕೊಂಡಂತೆ ಯುದ್ಧವೆಂದರೆ ನೀನು ಚಿಕ್ಕವನಿದ್ದಾಗ ಆಡುತ್ತಿದ್ದ ಚಿನ್ನಿ ಕೋಲಿನ ಆಟದಂತಲ್ಲ. ಯುದ್ಧವೆಂದರೆ ಬಣ್ಣದ ಓಕುಳಿಯಲ್ಲ, ನೆತ್ತರ ಕೂಪ, ಮಹಾಮಾರಿ, ರಕ್ತದ ದಾಹದಿಂದ ಕೆನ್ನಾಲಿಗೆ ಚಾಚಿ ನಿಂತಿರುವ ಮೃತ್ಯು ಸ್ವರೂಪಿ. ಸೊಗಸಾಗಿದೆ ಅಮ್ಮ, ಸೊಗಸಾಗಿದೆ.
ಆದರೆ ನಿನ್ನ ಇತ್ತೀಚಿನ ಮದುವೆಯಾಗಿರುವ ನಿನ್ನ ಪತ್ನಿ ಉತ್ತರ ಹೇಗೆ ತಿಳಿಯುತ್ತದೆ? ಇಂತಹ ಸಮಯದಲ್ಲಿ ಇವಳೊಬ್ಬಳನ್ನು ಬಿಟ್ಟು ಹೋಗಿದೆ ಕಂದ. ಯೋಚಿಸಬೇಡಿ, ಯುದ್ಧದಲ್ಲಿ ನಾನೊಬ್ಬನೇ ಭಾಗಿಯಾಗುತ್ತಿಲ್ಲ. ನನ್ನಂತೆ ಸಾವಿರಾರು ಸೈನಿಕರು ತಮ್ಮ ಮಡದಿ ಮಕ್ಕಳನ್ನು ತೊರೆದು ರಣರಂಗದಲ್ಲಿ ಮುನ್ನುಗ್ಗುತ್ತಾರೆ. ಒಂದು ವೇಳೆ ನಾನು ಹೋಗದೆ ಅವರನ್ನು ಮಾತ್ರ ಕಳಿಸಿದರೆ ರಣರಂಗದಲ್ಲಿ ಆಹುತಿಯಾಗಿಸುವುದು ಕ್ಷತ್ರಿಯ ಧರ್ಮವಲ್ಲ. ಇಂತಹ ಎಷ್ಟೋ ಯುದ್ಧಗಳಿಗೆ ನೀನು ನನ್ನ ಅಪ್ಪನಿಗೆ ವೀರ ತಿಲಕವನ್ನಿಟ್ಟು ಕಳಿಸಿಕೊಟ್ಟಿದ್ದನ್ನು ಇಷ್ಟು ಬೇಗ ಮರೆತೆಯ ತಾಯಿ? ನಾನು ಸಹ ನನ್ನ ಅಪ್ಪನಂತೆ ಸಿಡಿಲ ಮರಿ. ನನ್ನ ಶೌರ್ಯ ವೀರತ್ವ ತುಂಬಿ ತುಳುಕುತ್ತಿದೆ. ಇಂತಹ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಆದರೆ ಇಂತಹ ಅವಕಾಶ ತಾನಾಗಿ ಒದಗಿ ಬಂದಿದೆ. ನನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸಲು ಇದು ಸರಿಯಾದ ಸಮಯ. ನನ್ನ ಈ ತೋಳುಗಳು ಶತ್ರುವಿನ ತಲೆಗಳನ್ನು ಚೆಂಡಾಡಲು ಕಾಯುತ್ತಿದೆ. ನನ್ನ ಈ ಉತ್ಸಾಹವನ್ನು ಕ್ಷಮನಗೊಳಿಸದೆ ನನ್ನನ್ನು ಕಳಿಸಿಕೊಡು ತಾಯಿ. ಆಗಲಿ ಕಂದ, ಆ ಪರಮಾತ್ಮ ಶ್ರೀ ಕೃಷ್ಣನ ಕೃಪೆ ಹಾಗೂ ನಿನ್ನ ತಂದೆಯ ಶೌರ್ಯ ನಿನ್ನಲ್ಲಿ ಇರುವಾಗ ಸಂದೇಹದ ಮಾತೇ ಇಲ್ಲ. ಕೀರ್ತಿಶಾಲಿಯಾಗಿ ಬಾ ಕುಮಾರ. ನನ್ನನ್ನು ಆಶೀರ್ವದಿಸಿ. ಚಿಂತಿಸಬೇಡ ಉತ್ತರೆ, ನಾನು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಆತಂಕ ಪಡೆದ ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಉತ್ತರೆ, ಉತ್ತರೆ, ನಿಮ್ಮಲ್ಲಿ ಹೋಗಿ ಜಯಶಾಲಿಯಾಗಿ ಬನ್ನಿ. ನಾನು ಇನ್ನು ಬರುತ್ತೇನೆ. ಕುರುಕ್ಷೇತ್ರದ ಯುದ್ಧದ ಚಕ್ರವ್ಯೂಹವನ್ನು ಭೇದಿಸಿರುತ್ತಾನೆ. ಆ ನಡುವೆ ಕೌರವರು ತಮ್ಮೊಡನೆ ಮಾತಾಡುವ ಪ್ರಸಂಗ. ಯುದ್ಧ ಪ್ರಾರಂಭವಾಗಿ 12 ದಿನ ಕಳೆದವು. ಪಾಂಡವರನ್ನು ನಿಮ್ಮಿಂದ ತೀರಿಸಲು ಆಗಲಿಲ್ಲ. ನೀವು ಕೊಟ್ಟ ಮಾತಿನ ಬಗ್ಗೆ ನನಗೆ ಅಪನಂಬಿಕೆ ಉಂಟಾಗುತ್ತಿದೆ. ಮೈಕ್ ಸರಿ ಆಚಾರ್ಯ ದ್ರೋಣರೇ, ಯುದ್ಧ ಪ್ರಾರಂಭವಾಗಿ 12 ದಿನ ಕಳೆದವು. ಒಬ್ಬ ಪಾಂಡವನನ್ನು ನಿಮ್ಮಿಂದ ತೀರಿಸಲು ಆಗಲಿಲ್ಲ. ನೀವು ಕೊಟ್ಟ ಮಾತಿನ ಬಗ್ಗೆ ನನಗೆ ಅಪನಂಬಿಕೆ ಉಂಟಾಗುತ್ತಿದೆ. ಚಕ್ರವ್ಯೂಹವನ್ನು ಅರ್ಜುನನ
ಶೌರ್ಯ, ಎಂತಹ ಪರಾಕ್ರಮ! ಭಲೆ ಅಭಿಮನ್ಯು, ಭಲೆ! ಇದೇನಿದು ದುರ್ಯೋಧನ? ಇಂತಹ ವಿಪತ್ ಕಾಲದಲ್ಲಿ ನಿನ್ನ ಬೈರಿಯನ್ನು ಹೊಗಳುವೆಲ್ಲ. ಇವನ ಪರಾಕ್ರಮವನ್ನು ನೋಡುತ್ತಿದ್ದರೆ ಇವನನ್ನು ಏಕಾಂಗಿಯಾಗಿ ಎದುರಿಸುವುದು ಸಾಧ್ಯ ಬರುವುದಿಲ್ಲ ಎನ್ನಿಸುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಾಗಿ ದಾಳಿ ಮಾಡೋಣ. ಶಕುನಿ, ನೀವೆಲ್ಲರೂ ನನ್ನ ಮೇಲೆ ಒಟ್ಟಾಗಿ ದಾಳಿ ಮಾಡಿದರು, ನಾನು ಹೆದರುವುದಿಲ್ಲ. ಮಗು ಅಭಿಮನ್ಯು, ನೀನು ಇನ್ನು ನಗು. ಯುದ್ಧವೆಂದರೆ ನೀನು ಚಿಕ್ಕ ವಯಸ್ಸಲ್ಲಾಡಿದ ಬುಗುರಿ ಆಟವಾಡಿದಂತೆ ಅಲ್ಲ. ನಮ್ಮೊಡನೆ ಹೋರಾಡಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಪ್ರಾಣ ಭಿಕ್ಷೆಯನ್ನು ನೀಡುತ್ತೇವೆ. ಈಗಲೇ ಎಲ್ಲಿಂದ ಹಿಂದಿರುಗು. ಶಕುನಿ, ನೀನು ನನ್ನ ಬಗ್ಗೆ ಏನೆಂದು ಅಂದುಕೊಂಡಿದ್ದೀಯಾ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ. ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥನ ಮಗ ಈ ಅಭಿಮನ್ಯು. ಯುದ್ಧವೆಂದರೆ ಕ್ಷತ್ರಿಯರು ಭಯಪಡುವುದಿಲ್ಲ, ಭಯಪಡಲಾರರು. ಕೆಲವು ಸೊಕ್ಕಿನ ಮಗನೇ, ನಮ್ಮೊಡನೆ ಹೋರಾಡಲಷ್ಟು ಶಕ್ತಿ ಇದೆ ನಿನಗೆ. ಹೇಳಿದ ಮಾತನ್ನು ಕೇಳದಿರದೆ ಸಾವೇ ನನ್ನ ಗತಿ. ಅನುಭವಿಸು. ಶಕುನಿ, ಈ ನಿನ್ನ ಬುದ್ಧಿ ಮಾತುಗಳನ್ನು ಈ ನಿನ್ನ ದುರ್ಯೋಧನನಿಗೆ ಹೇಳಿಕೊಡು. ಕೆಲವು ವಿವೇಕಿ ನಮ್ಮನ್ನು ನಿರ್ಲಕ್ಷ್ಯ ಮಾಡುವೆ. ನೀನು ದ್ರೋಣಾಚಾರ್ಯರೇ, ದುರ್ಯೋಧನ, ಇನ್ನು ತಡೆ ಮಾಡಿ ಏನು ಪ್ರಯೋಜನವಿಲ್ಲ. ಬನ್ನಿ, ಎಲ್ಲರೂ ಒಟ್ಟಾಗಿ ಆಕ್ರಮಣ ಮಾಡೋಣ. ದ್ರೋಣಾಚಾರ್ಯರೇ, ಮೋಸ ಮೋಸ! ದುರ್ಯೋಧನ! ಶಕುನಿ! ಮೋಸ ಮೋಸ! ಮೋಸದಿಂದ ನನ್ನ ಮೇಲೆ ಆಕ್ರಮಣ ಮಾಡುವಿರಾ ನೀವು? ಹೇ ಕೃಷ್ಣ ಪರಮಾತ್ಮ, ನೀನು ಹೀಗೇಕೆ ಮಾಡಿದೆ? ಅಂದು ತಾಯಿ ಸುಭದ್ರೆಯ ಗರ್ಭದಲ್ಲಿರುವಾಗ ನೀನು ಚಕ್ರವ್ಯೂಹವನ್ನು ಭೇದಿಸುವುದು ಮಾತ್ರ ತಿಳಿಸಿದೆ, ಆದರೆ ಹೊರಬರುವ ಮಾರ್ಗವನ್ನು ಹೇಳಲೇ ಇಲ್ಲ. ಅಂದು ನೀನು ಅದನ್ನು ನನಗೆ ಹೇಳುತ್ತಿದ್ದರೆ ಇಂದು ನನಗೆ ಆಗುತ್ತಿತ್ತೆ ಈ ಪರಾಭವ. ಅಪ್ಪಾಜಿ, ಇಂದಿನಿಂದ ನಾನು ನಿಮ್ಮ ಪಾಲಿಗಿಲ್ಲವೆಂದು ಯೋಚಿಸಬೇಡಿ. ನಾನು ವೀರತ್ವದ ಆನಂದದಲ್ಲಿ ಪ್ರಾಣ ತ್ಯಜಿಸುತ್ತಿದ್ದೇನೆ. ತಾಯಿ ಸುಭದ್ರೆಗೆ ನನ್ನ ಅಂತಿಮ ಪ್ರಣಾಮಗಳು. ಅಭಿಮನ್ಯು, ಅಭಿಮನ್ಯು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಹೋದೆಯಾ? ಭೀಮ, ಅಭಿಮನ್ಯು, ಅಭಿಮನ್ಯು! ದುರ್ಯೋಧನ, ನಿನಗೆ ಸುಮ್ಮನೆ ಬಿಡುವುದಿಲ್ಲ. ನಡೆದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕೌರವರ ಪಡೆ ಸಂಪೂರ್ಣವಾಗಿ ನಾಶವಾಗುತ್ತಾ ಬಂದಿದೆ. ಕೊನೆಗೆ ಉಳಿದಿರುವುದು ದುರ್ಯೋಧನ ಮತ್ತು ಅಶ್ವತ್ಥಾಮ ಮಾತ್ರ. ತನಗೆ ಹಿತನಾದ ಕರ್ಣನನ್ನು ಕಳೆದುಕೊಂಡೆನಿಲ್ಲ ಎಂಬ
ಸಂಕಟದಿಂದ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ತಪಸ್ಸಿಗಾಗಿ ಕುಳಿತಿರುತ್ತಾನೆ. ಆ ಸಂದರ್ಭದಲ್ಲಿ ಪಾಂಡವರ ಕಡೆಯವರು ಬಂದು ಯುದ್ಧಕ್ಕೆ ಕರೆಯುವ ಈ ಸನ್ನಿವೇಶ ಈಗ ಪ್ರಾರಂಭ. ನೋಡಿ ಆನಂದಿಸಿ. ಹಲೋ ಹಲೋ ಹಲೋ. ಹೇಳು ದುರ್ಯೋಧನ, ಪ್ರಾಣಪದಿಂದ ಓಡಿ ಹೋಗಿ ಈ ಸರೋವರದಲ್ಲಿ ಅಡಗಿ ಕುಳಿತುಕೊಳ್ಳುವ ಹೇಳಿ. ನೀರಿನಿಂದ ಮೇಲೆ ಎದ್ದು ಬಾ ದುರ್ಯೋಧನ, ನಮ್ಮ ಅನ್ನ ಪಾದಗಳನ್ನು ಆಶಿಸು, ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಡುತ್ತೇವೆ. ದುರ್ಯೋಧನ, ನೀನು ನನಗೆ ಶರಣಾದರೆ ನಾನು ನಿನಗೆ ಅರ್ಧ ರಾಜ್ಯವನ್ನು ಕೊಡುವೆ. ಹೀಗೆ ಅಡಗಿ ಕುಳಿತು ಬದುಕಿದ್ದರೂ ಸತ್ತ ಹಾಗೆ. ಎಲ್ಲಿ ಹೋದಿನ ಛಲ, ಕೊನೆಗೂ ಸಲ ನೆನಪಿಕೊಂಡೇ ದುರ್ಯೋಧನ. ಪ್ರಾಣ ಭಯದಿಂದ ಜಲಸಮಾಧಿ ಆಗಿರುವ ಹೇಳಿ ಇನ್ನೆಲ್ಲಿ ಬರುವನು? ಕೃಷ್ಣ, ಸಮಾಧಿಯಲ್ಲಾಗಿದ್ದು ಪ್ರಾಣ ಭಯದಿಂದಲ್ಲ, ನನಗೆ ಹಿತನಾದ ಹತನಾದಲ್ಲ ಎಂಬ ವೈರಾಗ್ಯದಿಂದ. ಏನೆಂದೆ ಧರ್ಮರಾಯ, ನೀನು ನನಗೆ ಧರ್ಮವನ್ನು ಕೊಡುವೆಯಾ? ನಿನಗೆ ಇಷ್ಟವಿಲ್ಲವೆಂದು ನನಗೆ ತಿಳಿದಿದೆ. ಬಾ, ಕ್ರೀಡೆ ಆಡೋಣ. ಆದರೆ ಯುದ್ಧ ಕ್ರೀಡೆ ಅಲ್ಲ, ಯುದ್ಧ ಕ್ರೀಡೆ. ನಮ್ಮಲ್ಲಿರುವ 5 ಜನರಲ್ಲಿ ಯಾರೊಬ್ಬರ ಜೊತೆ ನೀನು ಯುದ್ಧ ಮಾಡಿ ಗೆಲ್ಲಬೇಕು. ಇದಕ್ಕೆ ನನ್ನ ಪಂದ್ಯ ಈ ಸಮಸ್ತ ರಾಜ್ಯ, ನಿನ್ನ ಪಂದ್ಯ ಈ ಅಹಂಕಾರದಿಂದ ತುಂಬಿರುವ ನಿನ್ನ ಸ್ವಾಭಿಮಾನ. ಸಿದ್ಧವೇ? ಸಿದ್ಧ. ಯಾರ ಜೊತೆ ಮಾಡಲಿ ಯುದ್ಧ? ಆ ನಕುಲ ಸಹದೇವರು ನನ್ನ ಒಂದೇ ಒಂದು ಮುಷ್ಟಿ ಪ್ರಹಾರಕ್ಕೆ ಸಾಟಿಯಾಗಲಾರರು. ಆ ಬಾಲಕನಿರ್ತವೆ. ಇನ್ನು ಶತಕದ ಸಂಬಂಧನಾದ ನಾನು ಈ ಬೃಹನ್ನಳ ಜೊತೆ ಯುದ್ಧ ಮಾಡಲು ನನ್ನ ಕಡೆ ನಾಚುತ್ತದೆ. ಇನ್ನು ಈ ಧರ್ಮರಾಯ ನೋಡಲು ಕ್ಷತ್ರಿಯನಂತೆ ಕಂಡರೂ ನ್ಯಾಯ ಹೇಳುವ ಮಾಂತ್ರಿಕನಂತೆ ಕಾಣುತ್ತಿದ್ದಾನೆ. ಏನೋ ಹೊಟ್ಟೆ ಬಾಕ ಭೀಮ, ಹಂಬಲಿಸುತ್ತಿವೆ. ನಾನು ಯೋಧ, ಗದಾ ಯೋಧ, ಮಹಾಯೋಧ. ನಿನ್ನ ದೇಹವನ್ನು ತೆಗೆದು ಮಾಡಿ ಬೆಳೆದುಕೊಳ್ಳಲು ಯಶಸ್ವಿಯೇನಾ? ದುರ್ಯೋಧನ, ಎಲವಾ ಭೀಮ, ಸೋಲನ್ನು ಒಪ್ಪಿಕೊಂಡೆ. ಅಸಂಭವ. ನನಗೆ ಸೋಲಿನ ಭಯವೇ? ಅಖಂಡ ಕಲ್ಲಿನ ಪಂಡನು ನನ್ನ ಈ ಕಲೆಯ ಚೆನ್ನಡಿದ ಈ ಪಿತಳಿನಿಗೆ ಸೋಲು. ಭೀಮ, ದುರ್ಯೋಧನ, ಓಹೋ ಕೃಷ್ಣ, ಬಂದಯ ಬಾ. ನಿನ್ನ ಭೀಮ ನನ್ನೊಡನೆ ಯುದ್ಧ ಮಾಡಿ ಬತ್ತಿ ಬೆಂಡ ಆಗಿರುವನು. ಅವನನ್ನು ಸಮಾಧಾನಪಡಿಸು ಹೋಗು. ಮೇಲೇಳು ಭೀಮ. ಭೀಮ, ದ್ರೌಪದಿಯ
ವಸ್ತ್ರಾಪಹರಣ ಕಾಲದಲ್ಲಿ ನೀನು ದುರ್ಯೋಧನ ತೊಡೆ ಮುರಿಯಲು ಪ್ರತಿಜ್ಞೆ ಮಾಡಿರುವೆ. ಜ್ಞಾಪಿಸಿಕೋ. ಹೋಗು, ಮುರಿ ದುರ್ಯೋಧನನ ತೊಡೆಯನ್ನು. ನಿಯಮ ಉಲ್ಲಂಘನೆ ಮಾಡಿದ ಪಿತಾಮಹನ ನೀನು. ನಿಯಮವನ್ನು ಪ್ರಶ್ನಿಸುವ ಯಾರು? ಪ್ರಶ್ನಿಸುತ್ತೇನೆ ಭೀಮ. ಯುದ್ಧದ ನಿಯಮವನ್ನು ಉಲ್ಲಂಘಿಸಿ ಅಪರಾಧವನ್ನು ಮಾಡಿರುವೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಶಿಕ್ಷೆಯನ್ನು ಸ್ವೀಕರಿಸುವೆ, ಆದರೆ ನಿಮ್ಮ ಜೊತೆ ಯುದ್ಧ ಮಾಡಲಾರದು. ಹಾಗಾದರೆ ಪ್ರಾಣ ತ್ಯಜಿಸಲು ಸಿದ್ಧನಾಗು. ಅಣ್ಣ, ಇದೇನಿದು? ನೀನು ದುರ್ಯೋಧನನ ಪಕ್ಷ ವಹಿಸಿ ಯುದ್ಧ ಮಾಡುವೆಯಾ? ಆದರೆ ನೀನು ಯುದ್ಧ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವೆ. ಅಂದರೆ ನೀನು ಕೂಡ ಅಧರ್ಮವನ್ನೇ ಮಾಡುವೆಯಾ? ಸದಾ ಯುದ್ಧದ ನಿಯಮವನ್ನು ಉಲ್ಲಂಘಿಸಿ ಘೋರ ಅಪರಾಧವನ್ನು ಮಾಡಿರುವನು ಇವನು. ಇವನನ್ನು ಸುಮ್ಮನೆ ಬಿಡಬೇಕೆ? ಅಂದರೆ ಒಬ್ಬ ಅಧರ್ಮಿಗೆ ಶಿಕ್ಷೆ ನೀಡಲು ಹೋಗಿ ನೀನು ಅಧರ್ಮವನ್ನೇ ಮಾಡಿಬಿಟ್ಟೆ. ಹಾಗಾದರೆ ಇದರಲ್ಲಿ ಭೀಮನ ದೋಷವೇನು? ಮಾತಿನಲ್ಲಿ ನಿನ್ನನ್ನು ಗೆಲ್ಲುವರು ಯಾರು ಕೃಷ್ಣ? ಜಗತ್ತಿನಲ್ಲಿ ಯಾರು ಇಲ್ಲ. ಆದರೆ ಒಂದು ಮಾತನ್ನು ಹೇಳುತ್ತೇನೆ, ನಿನ್ನ ಈ ಮಾತುಗಳಿಂದ ನಿನ್ನ ಈ ಸ್ವಯಂ ಸೋದರನಾದ ನನಗೆ ಮೋಸ ಮಾಡಿರುವೆ. ಅಣ್ಣ, ನೀನೇ ನನಗಿಂತ ದೊಡ್ಡವನು. ನೀನಲ್ಲದೆ ಮತ್ಯಾರಿಗೆ ಮೋಸ ಮಾಡಲಿ? ಕೃಷ್ಣ, ಈ ಯುದ್ಧವು ನನಗೆ ಸಲ್ಲದು. ಮೋಸ. ಕೃಷ್ಣ, ಕಡೆಗೂ ನೀನು ನನಗೆ ಮೋಸ ಮಾಡಿದೆಯಾ? ದುರ್ಯೋಧನ, ವಿಧಿಯು ಈ ಯುದ್ಧದ ನಿರ್ಮಾಣವನ್ನು ಮೋಸದ ತಳಹದಿಯಿಂದಲೇ ಮಾಡಿದೆ. ನೀನು ಕೂಡ ಮೊದಲಿಂದಲೇ ಅದನ್ನೇ ಮಾಡಿಕೊಂಡು ಬಂದೆ. ಆದ್ದರಿಂದ ಈಗ ಮೋಸವಂತೂ ಆಗಲೇಬೇಕಿತ್ತು. ದುರ್ಯೋಧನ, ಭೀಮನು ಈಗಲೂ ಧರ್ಮ ಪಾಲನೆ ಮಾಡಿದ್ದರೆ ಈ ಜಗತ್ತಿಗೆ ಅಧರ್ಮವನ್ನೇ ಮಾಡಿದಂತಾಗುತ್ತಿತ್ತು. ಆದ್ದರಿಂದ ಅಧರ್ಮದಿಂದ ಎಂದಿಗೂ ಜಯ ದೊರಕುವುದಿಲ್ಲ ಎಂಬ ಸತ್ಯವನ್ನು ನಿನ್ನ ಪರಾಜಯ ಅನಿವಾರ್ಯವಾಗಿತ್ತು ದುರ್ಯೋಧನ. ಧರ್ಮ ಅಧರ್ಮದ ಆಟದಲ್ಲಿ ನಿನ್ನಷ್ಟು ಸಮರ್ಥ ಆಟಗಾರನನ್ನು ನಾನು ಇಂದಿನವರೆಗೂ ನೋಡೇ ಇಲ್ಲ. ಶ್ರೇಷ್ಠ ಮನುಷ್ಯನ ಲಕ್ಷಣವೆಂದರೆ ಅವನು ಕೊನೆಯವರೆಗೂ ಪ್ರಯತ್ನ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ನೀನು ಹಾಗೆ. ಆದರೆ ನಿನ್ನ ಬುದ್ಧಿ ಧರ್ಮಪರವಾಗಿದ್ದರೆ ನಿನ್ನ ಶ್ರೇಷ್ಠ ನಾಯಕನಾಗುವುದು. ಆದರೆ ನಿನ್ನ ಬುದ್ಧಿಯ ಮೇಲೆ ಎಂದಿಗೂ ಅಧರ್ಮವನ್ನೇ ಆರಿಸಿಕೊಂಡಿತ್ತು ದುರ್ಯೋಧನ. ಆದ್ದರಿಂದ ಆ ಕಾರಣದಿಂದಲೇ ನಿನ್ನೊಬ್ಬ ಶ್ರೇಷ್ಠ ಖಳನಾಯಕನಾದೆ. ಆದ್ದರಿಂದ ಅಧರ್ಮವು ಒಳೆಯಲೇಬೇಕು, ಧರ್ಮವು ಉಳಿಯಲೇಬೇಕು. यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनाय